ಹೇ ಹಾಲ್, ಇದು ಲಾಸ್ಟ್ ವಿಡಿಯೋ ಕಂಟಿನ್ಯೂಯೇಷನ್ ಆಗಿರುತ್ತೆ. ನಾವು ಇವತ್ತು 2 ಜಾಗಕ್ಕೆ ಹೋದ್ವಿ. ಮೊದಲು ಬಂದು ಡಿಂಕದಮ್ಮ ಟೆಂಪಲ್. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ಅಪ್ಪ ಅಮ್ಮ ಆಲ್ರೆಡಿ ಒಂದ್ಸಲ ಹೋಗಿದ್ದು ಫಸ್ಟ್ ಟೈಮೇ. ಆದರೆ ತುಂಬ ಕೇಳಿದ್ದೆ, ಎಷ್ಟೊಂದು ಜನ ಈ ಥರ ಟೆಂಪಲ್ ಇದೆ ಅಂತ ಹೇಳಿದರು. ಅಮ್ಮಗೆ ತುಂಬ ದಿನದಿಂದ ಹೋಗಬೇಕು ಅನ್ನೋ ಡ್ರೀಮ್ ಇತ್ತು. ಅವತ್ತೇನು ಅಷ್ಟೊಂದು ಜನ ಇರಲಿಲ್ಲ. ಸೊ ಹೋಗಿದ ತಕ್ಷಣ ಬೇಗ ದೇವ್ರನ್ನ ನೋಡಿಕೊಂಡು ಆಚೆ ಬಂದುಬಿಟ್ವಿ. ಆಚೆ ಬಂದಿದ ತಕ್ಷಣ ಆ ಕಡೆ ಅಂಗಡಿ ಇತ್ತಲ್ಲ, ಸೊ ಅಲ್ಲಿ ನೋಡೋಣ ಅಂತ ಹೊರಟ್ವಿ. ನಮ್ಮ ಹತ್ರ ಮಾವಿನಕಾಯಿ ಇತ್ತು, ಬಟ್ ಚಾಕು ತೊಗೊಂಡು ಹೋಗೋದನ್ನ ಮರ್ತಿದ್ವಿ. ಸೊ ಚಾಕು ಇದೆಯಾ ಅಂತ ಹುಡುಕಿದ್ವಿ, ಬಟ್ ಅಲ್ಲೆಲ್ಲೂ ಸಿಕ್ಕಲಿಲ್ಲ. ಹಾಗೆ ಕೇಳು ನೋಡ್ತು, ಅವರು ಇಲ್ಲ ಅಂತ ಹೇಳಿದ್ರು. ಸರಿ ಏನೂ ಇಲ್ವಲ್ಲ ಇನ್ನೇನು ಅಂದ್ಬಿಟ್ಟು ಮತ್ತೆ ಕಾರ್ ಹತ್ಕೊಂಡ್ವಿ. ಅಲ್ಲಿಂದ ನಾವು ಹೊರಟಿದ್ದೆ ನೆಕ್ಸ್ಟು ಭೂವರಾಹ ಟೆಂಪಲ್ಗೆ. ಕಲ್ಲಳ್ಳಿ ಹತ್ರ ಬರುತ್ತೆ. ಹೋಗ್ತಾ ಹೋಗ್ತಾ ಒಳ್ಳೆ ವ್ಯೂ ಇತ್ತು. ನಾವು ಅಲ್ಲಲ್ಲಿ ಸ್ವಲ್ಪ ನಿಲ್ಲಿಸಿ ರೆಸ್ಟ್ ತೊಗೊಂಡು ಆಮೇಲೆ ಹೊರಟ್ವಿ. ರೋಡೆಲ್ಲ ತುಂಬ ಚೆನ್ನಾಗಿತ್ತು, ಆದರೆ ಬಸ್ ಫೆಸಿಲಿಟಿ ಅಷ್ಟೊಂದಿಲ್ಲ ಅನಿಸುತ್ತೆ. 1-2 ಬಸ್ ಅಷ್ಟೇ ಕಾಣಿಸಿದ್ದವು. ಜನನೂ ಜಾಸ್ತಿ ಕಾಣಲ್ಲ. ಅಕ್ಕಪಕ್ಕ ವ್ಯೂ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅದು ನಾವು ಹೋಗೋ ಟೈಮಲ್ಲಿ ಮಳೆ ವಾತಾವರಣ ಇದರಿಂದ ಇನ್ನೂ ತುಂಬ ಚೆನ್ನಾಗಿತ್ತು. ಬಿಸಿಲಿದ್ರೆ ಅಷ್ಟಾಗಿ ಖುಷಿ ಕೊಡಲ್ಲ. ಸೊ ಮಳೆ ಬರೋ ಹಾಗೆ ಇತ್ತು. ಇನ್ನೇನು ಹತ್ರ ಬಂತು ಟೆಂಪಲ್ ಅನ್ನೋ ಹಾಗೆ ತುಂಬ ಚೆನ್ನಾಗಿತ್ತು ವ್ಯೂ ನೋಡೋಕ್ಕೆ. ನಾವು ಹೋಗಿದ್ದು ಟ್ಯೂಸ್ಡೇ ಟೈಮ್, ಆದರೂ ಸ್ವಲ್ಪ ಜನ ಇದ್ದರು. ಬೇರೆ ಪ್ಲೇಸ್ಗಳಲ್ಲಿ ಇಷ್ಟೊಂದು ಜನ ಇರೋದು ಕಡಿಮೆ, ಆದರೆ ಇಲ್ಲಿ ಸ್ವಲ್ಪ ಜನ ಇದ್ದರು. ಸೊ ಅಂಗಡಿಗಳೆಲ್ಲ ಹೀಗಿತ್ತು ನೋಡಿ. ನಾವಿರೋ ಜಾಗದಿಂದ ಆ ಪ್ಲೇಸ್ಗೆ 1 hour ಅಷ್ಟೇ ಆಗೋದು. ಆದರೆ ನಾವು ಡಿಂಕದಮ್ಮ ಟೆಂಪಲ್ಗೆ ಹೋಗಿದ್ದರಿಂದ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಅಲ್ಲಿ ಸೈಡಲ್ಲಿ ನೀವು ಇಟ್ಕೊಂಡು ನೋಡ್ತಿರ್ಬೋದು. ಅದೇನಕ್ಕೆ ಮಾಡ್ತಾರೆ ಅಂದರೆ, ಹೊಸದಾಗಿ ಮನೆ ಕಟ್ಟೋರು ಅದನ್ನು ಪೂಜೆ ಮಾಡಿಸ್ಕೊಂಡು ತೊಗೊಂಡೋಗಿ ಅವ್ರು ಮನೆ ಕಟ್ಟ ಸ್ಟಾರ್ಟ್ ಮಾಡ್ತಾರಲ್ಲ, ಆವಾಗ ಅದನ್ನಿಟ್ಟು ಪೂಜೆ ಮಾಡಿಸ್ತಾರೆ. ಅದೆಲ್ಲ ನಿಜಾನೋ ಇಲ್ವೋ ಗೊತ್ತಿಲ್ಲ, ಆದರೆ ಒಳ್ಳೆಯದು ಅಂತ ಒಂದು ಇದ್ಮೇಲೆ ಕೆಟ್ಟದ್ದು ಅನ್ನೋದು ಇದ್ದೇ ಇರುತ್ತೆ ಅನ್ನೋದು ಹೇಗೆ ನಿಜಾನೋ ಇದು ಹಾಗೆ ಅಂತ ಸುಮ್ಮನೆ ಇರಬೇಕು ಅಷ್ಟೇ. ನಾವು ಲಾಸ್ಟ್ ಟೈಮ್ ಬಂದಾಗ ಇಷ್ಟೊಂದು ನೀರು ಇರಲಿಲ್ಲ. ಸೊ ಇವಾಗಿನ್ನ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ ನೀರು. ನೋಡಿದ್ರಲ್ಲ ಎಷ್ಟು ನೀರಿದೆ ಅಂತ. ಇದು ಮೇ ಬಿ KRS ಬ್ಯಾಕ್ ವಾಟರ್ ಇರಬೇಕು, ಅದಕ್ಕೆ ಇಷ್ಟೊಂದು ನೀರಿದೆ. ಏನೋ ಸರಿಯಾಗಿ ನನಗೂ ಗೊತ್ತಿಲ್ಲ. ದೇವಸ್ಥಾನ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ. ಸೊ ಅದಕ್ಕೆ ಈ ವೇ ಬಿಟ್ಟಿದ್ದಾರೆ. ಕಾರ್ ನಿಲ್ಲಿಸಿ ನಾವು ಸ್ವಲ್ಪ ದೂರ ನಡ್ಕೊಂಡು ಹೋಗೋದೇ ಇರುತ್ತೆ. ಸ್ಪೆಷಲ್ ಎಂಟ್ರಿ ಆ ಥರ ಎಲ್ಲ ಏನೂ ಇರಲ್ಲ. ಲಾಸ್ಟ್ ಟೈಮ್ ಬಂದಾಗ 2 ವೇ ಇತ್ತು, ನಾವು 1 ವೇಲಿ ಹೋಗಿ ಬಂದಿದ್ವಿ. ಆದರೆ ಈ ಸಲ 2 ವೇ ಇದೆ. ಒಂದೇ ವೇ ಇರೋದು, ಅದರಿಂದನೇ ನಾವು ಹೋಗ್ತಾ ಇದ್ದೀವಿ. ಸೊ ಇನ್ನೇನು ದೇವಸ್ಥಾನ ಎಂಟ್ರ್ ಆಗ್ತಿದ್ದೀವಿ. ಆ ಗೋಪುರ ಕಾಣಿಸುತ್ತೆ ಹೀಗೆ. ಅಲ್ಲಿವರೆಗೂ ನೋಡಿ ಇನ್ನೂ ನಡೀತಾನೆ ಇರಬೇಕು. ಫಸ್ಟ್ ಸ್ಟಾರ್ಟಿಂಗಲ್ಲೇ ಸಿಗೋದು ನಮಗೆ ಫಸ್ಟ್ ಊಟ ಮಾಡೋ ಜಾಗ. ಅಲ್ಲಿ ಪ್ರಸಾದ ಇರುತ್ತೆ ಈ ಟೈಮಲ್ಲಿ. ಸೊ ದೇವಸ್ಥಾನ ಎಂಟ್ರ್ ಆಗ್ತಿದ್ದಂಗೆ ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ರಶ್ ಏನೂ ಇರಲಿಲ್ಲ, ಆದರೂ ಮಾಡೋಕ್ಕಾಗ್ತಿರ್ಲಿಲ್ಲ. ನೋಡಿದ್ರಲ್ಲ ಕನ್ಸ್ಟ್ರಕ್ಷನ್ ಆಗ್ತಿದೆ ಜಾಗ. ದೇವಸ್ಥಾನ ಮುಂದೆ ಬಂದ್ವಿ. ಅಲ್ಲಿ ತುಂಬ ಜನ ಇದ್ದರು. ತುಂಬ ಅಂದರೆ ಜಾಸ್ತಿ ರಶ್ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಸ್ವಲ್ಪ ಮೀಡಿಯಮ್ ಆಗಿದ್ದರು. ಟೈಮಲ್ಲಿ ಟೆಂಪಲ್ ಕ್ಲೋಸ್ ಆಗಿರುತ್ತೆ, ಅದು ಊಟದ ಟೈಮ್ ಆಗಿರುತ್ತಲ್ಲ. ಸೊ ಅದಕ್ಕೆ ಒಳಗಡೆ ತುಂಬ ಹೊತ್ತು ದೇವ್ರನ್ನ ನೋಡೋಕೆ ಬಿಡಲ್ಲ. ಸೊ ಆಚೆ ಕಾಣಿಸ್ತಿದೆಯಲ್ಲ, ಅಲ್ಲೇ ಪೂಜೆ ಮಾಡಿಕೊಡ್ತಾರೆ. ಮಣ್ಣು ಇಟ್ಕೊಂಡಿರೋರಿಗೆ ಅಲ್ಲಿ ಸ್ಪೆಷಲ್ ಪೂಜೆ ಇರುತ್ತೆ. ಅದಕ್ಕೂ ಎಷ್ಟು 100 rupees ಸಮಥಿಂಗ್ ಏನೋ ಫೀಸ್ ಇರುತ್ತೆ. ಸೊ ಅದನ್ನು ಪೇ ಮಾಡಿ ನಾವು ಪೂಜೆ ಮಾಡಿಸ್ಬೋದು. ಅಲ್ಲೊಂದು 10 ನಿಮಿಷ 20 minutesವರೆಗೂ ಪೂಜೆ ಇರುತ್ತೆ. ಒಳಗಡೆ ಜಸ್ಟ್ 5 minutes ದರ್ಶನ ಕೊಟ್ಟು ಮತ್ತೆ ಆಚೆ ಕಳಿಸ್ಬಿಡ್ತಾರೆ. ದೇವಸ್ಥಾನ ಸುತ್ತ ಎಲ್ಲರೂ ಸುತ್ತಾ ಇದ್ರು. ಸೊ ಯಾಕೆ ಅಂದರೆ ಮನೆ ಕಟ್ಟೋ ಹರಕೆ ಇರುತ್ತಲ್ಲ, ಅವರು 9-12 ಆ ಥರ ಸುತ್ತಬೇಕು ಅಂತಾರೆ. ಸೊ ಅದಕ್ಕೋಸ್ಕರ ನಾವು ಸುತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆದರೆ 9-12 ಆ ಥರ ಎಲ್ಲ ಹೋಗಲಿಲ್ಲ. ನಮಗೆ ಸ್ವಲ್ಪ ಕೆಲಸ ಇತ್ತು. ಸೊ ಕಡಿಮೆ ರೌಂಡ್ ಅಷ್ಟೇ ಹಾಕಿದ್ದು. ಕಡಿಮೆ ಅನ್ನೋದಕ್ಕಿಂತ ಒಂದೇ ರೌಂಡ್. ಅಲ್ಲಿ ಸೈಡಲ್ಲೆಲ್ಲ ನೀವು ನೋಡ್ತಿರ್ಬೋದು, ಕಲ್ಲುಗಳನ್ನ ಒಂದ್ರ ಮೇಲೆ ಒಂದು ನಿಲ್ಲಿಸಿರ್ತಾರೆ. ಅದು ಯಾಕೆ ಅಂದರೆ ಮನೆ ಕಟ್ಟಬೇಕು ಅನ್ನೋ ಆಸೆ ಇರುತ್ತಲ್ಲ. ಸೊ ಅವರು ಅದನ್ನು ಹಂಗೆ ನಿಲ್ಲಿಸ್ಬಿಟ್ಟು ಹೋಗಿರ್ತಾರೆ. ನಾವು ಲಾಸ್ಟ್ ಟೈಮ್ ಬಂದಾಗ ಆ ಥರ ನಿಲ್ಲಿಸಿದ್ವಿ, ಬಟ್ ಈ ಸಲ ಹೋದಾಗ ಆ ಥರ ಏನೂ ಮಾಡಲಿಲ್ಲ. ಹೇಳಬೇಕು ಅಂದರೆ ಕಲ್ಲುಗಳೇ ಸಿಗೋದಿಲ್ಲ. ಯಾಕಂದರೆ ಎಲ್ಲರೂ ಎತ್ತಿ ಆಲ್ರೆಡಿ ಜೋಡಿಸಿರ್ತಾರೆ. ನಮ್ಗೆ ಅದನ್ನು ಕೆಡಿಸಿ ಮತ್ತು ಕಲ್ಲು ತೊಗೊಂಬಂದು ಜೋಡ್ಸೋಕ್ಕೆ ಮನಸ್ಸೇ ಬರಲ್ಲ. ಸೊ ನಾವು ಹಾಗೆ 1 ರೌಂಡ್ ಕಂಪ್ಲೀಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಊಟದ ಕಡೆ ಹೋದ್ವಿ. ಅಲ್ಲಿ ಊಟ ಮಾಡೋಕ್ಕೆ ಅಂತ ಹೋಗಿ ಅಲ್ಲಿ ಬಾತು ಮೊಸರನ್ನ 2 ಕೊಡ್ತಾಯಿದ್ರು. ಎಲ್ಲರೂ ಊಟ ಮಾಡಿಕೊಂಡು ಅಲ್ಲಿಂದ ಹೊಳೆ ನೋಡೋಕ್ಕೆ ಅಂತ ಹೊಳೆ ಹತ್ರ ಹೋದ್ವಿ. ಫಸ್ಟ್ ಟೈಮ್ ಬಂದಾಗ ಅಲ್ಲಿ ಹೊಳೆ ನೋಡೋಕ್ಕೆ ಅಷ್ಟು ಫೆಸಿಲಿಟಿ ಇರಲಿಲ್ಲ. ಸೊ ಲಾಸ್ಟ್ ಟೈಮ್ ಆಲ್ರೆಡಿ 3 times ಹೋಗಿದ್ದೀನಿ. ಅಲ್ಲಿ ಲಾಸ್ಟ್ ಟೈಮ್ ಮಾತ್ರ ಫೆಸಿಲಿಟಿ ಇತ್ತು. ಲಾಸ್ಟ್ ಟೈಮ್ ಹೋದಾಗ ತುಂಬ ಜನ ಹೋಗಿದ್ವಿ. ಆವಾಗ ಈ ಜಾಗ ನೋಡಿದಾಗ ಈ ಸಲನೂ ಬಂದು ನೋಡಿದ್ವಿ. ನೀರಲ್ಲಿ ಸ್ವಲ್ಪ ಒಂದು ಸ್ಟೆಪ್ವರೆಗೂ ಬಂದಿದೆ. ಅಲ್ಲಿ ಅಲೆ ಥರ ಬರ್ತಿದೆಯಲ್ಲ, ಸೊ ಅಲ್ಲೋಗಿ ನಿಂತ್ಕೊಂಡ್ವಿ. ತುಂಬ ಕೋಲ್ಡಾಗಿತ್ತು ನೀರು. ಆಮೇಲೆ ಅಲ್ಲಿ ಒಂದು ಕಂಬಿ ಹಾಕಿದ್ದಾರೆ ನೋಡಿ, ಕಾಣಿಸ್ತಿರ್ಬೋದೇನೋ. ಅಲ್ಲಿ ಅದೇ ಲಾಸ್ಟ್ ಪಾಯಿಂಟ್, ಅಲ್ಲಿ ಇನ್ನು ಮುಂದೆ ಹೋಗಬೇಡಿ ಅಂತ
ಹಾಕಿದ್ದಾರೆ. ನಾವು ಸ್ವಲ್ಪ ಹೊತ್ತು ಅಲ್ಲೇ ಆಟ ಆಡಿಕೊಂಡು ಫೋಟೋಸ್ ಎಲ್ಲ ತಗೊಂಡು ಮತ್ತೆ ಈ ಕಡೆ ಹೊರಟ್ವಿ. ಮೈಸೂರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು. ಸೊ ಮೈಸೂರಿಗೆ ಹೋಗೋ ದಾರಿಲಿ ಈ ಥರ ವ್ಯೂ ನೋಡಿದ್ವಿ. ಎಲ್ಲ ಒಳ್ಳೆಲ್ಲ ಜಾಸ್ತಿ ನೀರಿದ್ರೆ ಇದ್ರಲ್ಲಿ ಮಾತ್ರ ಇರಲಿಲ್ಲ, ಸ್ವಲ್ಪ ಕಡಿಮೆನೇ. ನಾವು ಹೋಗ್ತಿರೋ ರೋಡ್ ಬಂದು ಅದು KRS ರೋಡು. ಸೊ ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ ಹೋಟೆಲ್ ನೋಡಿದ್ವಿ. ಅಲ್ಲಿ ಫಿಶ್ ಈ ಥರ ನಾನ್ ವೆಜ್ ಇತ್ತು. ಲಾಸ್ಟ್ ಟೈಮ್ ಬಂದಾಗ ಇಷ್ಟೊಂದು ಅಂಗಡಿ ಇದ್ದಿದ್ದು ನಾನು ನೋಡಿರಲಿಲ್ಲ. ನಾನು ಅಷ್ಟೆಲ್ಲ ಯಾರೂ ನೋಡಿಲ್ಲ. ಇದು ಹೊಸದಾಗೆಲ್ಲ ಓಪನ್ ಆಗಿರೋದು. ಚೆನ್ನಾಗಿರುತ್ತೋ ಇಲ್ವೋ ಅಂದ್ಕೊಂಡೇ ಹೋದ್ವಿ. ಟೇಸ್ಟ್ ಚೆನ್ನಾಗೇ ಇತ್ತು. ನೆಕ್ಸ್ಟ್ ಟೈಮ್ ಬಂದರೆ ಇಲ್ಲೇ ಬರ್ಬೋದಾ ಅಂದ್ಕೊಂಡೆ ಡಿಸೈಡ್ ಮಾಡ್ಕೊಂಡು ಹೋದ್ವಿ. ಮೈಸೂರು ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿ ಸ್ಟ್ರೈಟ್ ಮನೆಗೆ ಹೋಗೋದು ಅಂದ್ಕೊಂಡೆ. ಅಲ್ಲಿಂದ ಮತ್ತೆ ಗಾಡಿ ತೆಗೆದು ಮನೆಗೆ ಬಂದ್ವಿ.